ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದ ಬೆನ್ನಲ್ಲೇ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇವೆ. ಈಗ ಮಣಿಪುರ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ದಂಗೆಕೋರರಿಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಭಲ್ಲಾ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇ ಇರಬಹುದು. ಇವರು ಒಂದು ಇಂಟ್ರೆಸ್ಟಿಂಗ್ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಇಡೀ ಮಣಿಪುರದಲ್ಲಿ ಈ ಹೊಸ ಸೆಟ್ಟಿಂಗ್ ಏನ್ ನಿರ್ಮಾಣ ಆಗ್ತಾ ಇದೆ, ಅಮಿತ್ ಶಾ, ಅಜಯ್ ಕುಮಾರ್ ಭಲ್ಲಾ, ರಾಷ್ಟ್ರಪತಿ ಆಡಳಿತ, ಅದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಮುಖ್ಯಮಂತ್ರಿ ರಾಜೀನಾಮೆ, ಅಲ್ಲಿ ಒಂದು ಪ್ಯಾಟ್ರನ್ ಎಮರ್ಜ್ ಆಗ್ತಾ ಇದೆ. ಈಗ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಅಮಿತ್ ಶಾ ಜೊತೆಯಲ್ಲಿ ಸುದೀರ್ಘ ಕಾಲ ಕೆಲಸ ಮಾಡಿದ್ದಂತ ಆಫೀಸರ್ ಇವರು ಮುಂಚೆ ಅಜಯ್ ಕುಮಾರ್ ಭಲ್ಲಾ. ಏನಾಗಿ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆದ್ರಲ್ಲ ಕೇಂದ್ರದಲ್ಲಿ 2019ರಲ್ಲಿ. ಆ ಟೈಮ್ನಿಂದ 2024 ತನಕ ಮೊನ್ನೆ ತನಕ 5 ವರ್ಷ ಅಮಿತ್ ಶಾ ಅವರ ಗೃಹ ಮಂತ್ರಿ ಅವಧಿಯಲ್ಲಿ ಇವರು 5 ವರ್ಷಗಳ ಕಾಲ ಗೃಹ ಕಾರ್ಯದರ್ಶಿಯಾಗಿದ್ರು, ಹೋಮ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ. ನಕ್ಸಲರನ್ನ ಹತ್ತಿಕ್ಕುವಲ್ಲಿ ಇವರು ನಿರ್ಣಾಯಕ ಪಾತ್ರ ನಿಭಾಯಿಸಿದ್ದಾರೆ. ಅಮಿತ್ ಶಾರ ಲೆಫ್ಟಿನೆಂಟ್ ಆಗಿ ಇವ್ರನ್ನ ಕೆಲ ದಿನಗಳ ಹಿಂದೆ ಮಣಿಪುರದ ಗವರ್ನರ್ ಆಗಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿತ್ತು. ಒಬ್ಬ ಪೊಲಿಟಿಷಿಯನ್ ಬದಲಿಗೆ ಅಮಿತ್ ಶಾ ಅವರ ಜೊತೆಗೆ 5 ವರ್ಷ ಕೆಲಸ ಮಾಡಿದ ಒಬ್ಬ ಸೆಕ್ರೆಟರಿಯನ್ನ, ಅಧಿಕಾರಿಯನ್ನ ಮಣಿಪುರದ ಗವರ್ನರ್ ಆಗಿ ಕಳಿಸಲಾಗಿತ್ತು. ಅದಾಗ್ತಿದ್ದ ಹಾಗೆ ದಿಢೀರ್ ಅಂತ ಅಲ್ಲಿನ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿತ್ತು. ಅಂದ್ರೆ ಅಜಯ್ ಕುಮಾರ್ ಭಲ್ಲಾ ಕೈಗೆ ಇಡೀ ಮಣಿಪುರದ ಅಡ್ಮಿನಿಸ್ಟ್ರೇಷನ್ ಹೋಗಿತ್ತು. ಆವಾಗ ಒಂದು ವಿಚಾರ ಕ್ಲಿಯರ್ ಆಗಿತ್ತು, ಅಮಿತ್ ಶಾ ನೇರವಾಗಿ ಮಣಿಪುರ ವಿಚಾರವನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ಮಣಿಪುರದಲ್ಲಿ ರಾಜ್ಯ ಸರ್ಕಾರ ಇದ್ರೆ ಕಾನೂನು ಸುವ್ಯವಸ್ಥೆ ಅವರ ಕೈಲೇ ಇರುತ್ತೆ. ರಾಷ್ಟ್ರಪತಿ ಆಡಳಿತ ಬಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಇದರ ನಡುವೆ ನಿರೀಕ್ಷೆ ಮಾಡಿದಂತೆಯೇ ರಾಜ್ಯಪಾಲರು ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. 2023ರ ಗಲಭೆ ವೇಳೆ ಏನೆಲ್ಲ ಲೂಟಿ ಮಾಡಿದಿರೋ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ತಂದು ಸರೆಂಡರ್ ಮಾಡಿ ಅಂತ ರಾಜ್ಯಪಾಲರು ಅನೌನ್ಸ್ ಮಾಡಿದ್ದಾರೆ. ಒಂದು ರೀತಿ ಆದೇಶ ತರ ಹೊರಡಿಸಿದ್ದಾರೆ. ಅದಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. 1 ವಾರ ಡೆಡ್ ಲೈನ್ ಶಸ್ತ್ರಾಸ್ತ್ರ ತಂದು ಇಲ್ಲಿ ಹಾಕಕ್ಕೆ. ಅಲ್ಲದೆ ಈಗಲೇ ಮುಂದೆ ಬಂದು ಆಯುಧ ಒಪ್ಪಿಸಿದ್ರೆ ಯಾವುದೇ ಕಾನೂನು ಕ್ರಮನೂ ತಗೊಳ್ಳೋದಿಲ್ಲ. ಇದನ್ನ ವಿರೋಧಿಸಿ ಡೆಡ್ ಲೈನ್ ನಂತರ ಯಾರ ಹತ್ರ ಆದ್ರೂ ಶಸ್ತ್ರಾಸ್ತ್ರ ಕಣ್ಣಿಗೆ ಬಿತ್ತು ಅಂದ್ರೆ ಅಂತವ್ರನ್ನ ನಾವು ಗ್ರಾಚಾರ ಬಿಡಿಸ್ತೀವಿ, ಕಠಿಣ ಕ್ರಮ ತಗೊಳ್ತೀವಿ, ಮುಂದೆ ಬಂದಿದ್ದನ್ನ ನೀವೇ ಅನುಭವಿಸ್ತೀರಾ, ನೀವೇ ಜವಾಬ್ದಾರರು ಅಂತ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಜಯ್ ಕುಮಾರ್ ಭಲ್ಲಾ. ಈ ಮೂಲಕ ಮಣಿಪುರ ದಂಗೆಕೋರರಿಗೆ ಇಲ್ಲ ಶರಣಾಗಿ, ಇಲ್ಲ ಅಂದ್ರೆ ಬೆಂಡುತ್ತೇವೆ ಅನ್ನೋ ಕೊನೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಕುಕಿ, ಮೈತೈ ಎರಡೂ ಸಮುದಾಯದವರಿಗೂ ಸೇರಿಸಿ ವಾರ್ನಿಂಗ್ ಕೊಡಲಾಗಿದೆ. ಹೊಡೆದಾಡ್ತಿದಾರಲ್ಲ ಇವರಿಗೆ. ಅಂದ ಹಾಗೆ 2023ರಲ್ಲಿ ಸೇನೆಯ ಶಸ್ತ್ರಾಗಾರಗಳಿಂದ 6,000ಕ್ಕೂ ಅಧಿಕ ಶಸ್ತ್ರಾಸ್ತ್ರವನ್ನ ಲೂಟಿ ಮಾಡಲಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಮೈತೈ ಪ್ರಾಬಲ್ಯದ ಜಿಲ್ಲೆಯಲ್ಲಿ ಈ ಲೂಟಿಯಾಗಿತ್ತು. ಕೆಲವನ್ನ ರಿಕವರ್ ಮಾಡಿಕೊಳ್ಳಲಾಗಿದೆ. ಆದ್ರೂ ಅರ್ಧಕ್ಕರ್ಧ ಶಸ್ತ್ರಾಸ್ತ್ರ ಇನ್ನೂ ಕೂಡ ಈ ಗಲಾಟೆ ಮಾಡ್ತಿರೋರ ಕೈಯಲ್ಲೇ ಇದೆ. ಅದೇ ಈಗ ಮಣಿಪುರದಲ್ಲಿ ಇಷ್ಟೊಂದು ಅಶಾಂತಿಗೆ ಕಾರಣ ಅನ್ನೋ ಶಂಕೆ ಇದೆ. ಶಸ್ತ್ರಾಸ್ತ್ರಗಳನ್ನ ಬಳಸೋದು, ರೋಡಲ್ಲಿ ನಿಂತ್ಕೊಳ್ಳೋದು, ಭದ್ರತಾ ಸಿಬ್ಬಂದಿಗೆನೆ ಹೆದರಿಸೋದು, ದಾರಿಲಿ ಹೋಗೋರು ಬರೋನೆಲ್ಲ ಅಡ್ಡ ಹಾಕಿ ಅವರಿಂದ ಸುಲಿಗೆ ಮಾಡೋದು, ಲೂಟಿ ಮಾಡೋದೆಲ್ಲ ನಡೀತಾ ಇದೆ. ಹೀಗಾಗಿ ಅಜಯ್ ಕುಮಾರ್ ಭಲ್ಲಾ ಈ ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದ ಬೆನ್ನಲ್ಲೇ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡೋದು ಕೂಡ ತುಂಬಾ ಜಾಸ್ತಿ ಆಗಿದೆ. ಕಳೆದ ಕೆಲವೇ ದಿನಗಳಲ್ಲಿ 78 ದಂಗೆಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಹೊಸದಾಗಿ 4 ಗುಂಪುಗಳಿಗೆ ಸೇರಿದ 17 ಮಂದಿಯನ್ನ ಹೊತ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಓರ್ವ ಬಾಲ ಅಪರಾಧಿ ಕೂಡ ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಒಟ್ಟಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಅಮಿತ್ ಶಾ ಮಣಿಪುರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ವಿಚಾರವನ್ನ ಹ್ಯಾಂಡಲ್ ಮಾಡೋಕೆ ಮುಂದಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತಮ್ಮ ನಂಬಿಕಸ್ಥ ಅಧಿಕಾರಿಯನ್ನ ಗವರ್ನರ್ ಆಗಿ ಅಲ್ಲಿ ಕಳಿಸೋ ಮೂಲಕ. ಇದರ ರಿಸಲ್ಟ್ಸ್ ಏನು, ಆರಂಭದಲ್ಲಿ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಆದ್ರೆ ಇವಾಗಲೇ ಹೇಳಕ್ ಬರೋದಿಲ್ಲ. 1 ತಿಂಗಳ ಬಳಿಕ ನಮಗೊಂದು ಕ್ಲಾರಿಟಿ ಸಿಗುವ ನಿರೀಕ್ಷೆ ನಾವು ಇಟ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಅಂತ.
ಏನೋ ಕರ್ನಾಟಕದ ಅತಿದೊಡ್ಡ ಡ್ಯಾಂಗಳ ಪೈಕಿ ಒಂದು ಅಂತ ಕರೆಸಿಕೊಂಡಿರೋ ಲಿಂಗನಮಕ್ಕಿ ಡ್ಯಾಂನಿಂದ ನೀರು ಸೋರಿಕೆಯಾಗ್ತಿದೆ ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಶಿವಮೊಗ್ಗ ಜಿಲ್ಲೆಯ ಕಾಲ್ಗಲ್ ಅನ್ನೋ ಪ್ರದೇಶದಲ್ಲಿ ಶರಾವತಿ ನದಿಗೆ ಡ್ಯಾಂ ಕಟ್ಟಲಾಗಿದೆ. ರಾಜ್ಯಕ್ಕೆ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಇಲ್ಲೇ ಮಾಡಲಾಗುತ್ತೆ. ಇಂಥ ಡ್ಯಾಂನಲ್ಲೇ ಈಗ ಸೋರಿಕೆಯಾಗ್ತಾ ಇದೆ. ಏನು ಸೋರಿಕೆ ಕುರಿತು ಲಿಂಗನಮಕ್ಕಿ ಜಲಾಶಯ ಪ್ರಾಧಿಕಾರ ಈಗ ಆಲ್ರೆಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಸೋರಿಕೆ ರಿಪೇರಿ ಮಾಡೋಕೆ ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದೀವಿ ಅಂತ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕೆಪಿಸಿಎಲ್ ಹೇಳಿದೆ. ಕೆಪಿಸಿಎಲ್ನ ಕಾರ್ಯನಿರ್ವಾಹಕ ಇಂಜಿನಿಯರ್ ಶಿವಕುಮಾರ್ ಮಾತನಾಡಿ, ನೀರು ಸೋರಿಕೆಯಾಗಿರುವುದು ಕಳವಳಕಾರಿ ವಿಚಾರ. ವಿದ್ಯುತ್ ಉತ್ಪಾದನೆಯಲ್ಲಿ ನಮಗೆ ಪ್ರತಿಯೊಂದು ಹನಿಯೂ ಮುಖ್ಯ. ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ. ರಿಪೇರಿಗಾಗಿ ಟೆಂಡರ್ ಕರೆಯಲಾಗಿದೆ. ಸುಮಾರು 20 ಕೋಟಿ ರೂಪಾಯಿ ಖರ್ಚು ಆಗಬಹುದು ಅಂತ ಹೇಳಿದ್ದಾರೆ. ಅಂದಹಾಗೆ ಲಿಂಗನಮಕ್ಕಿಯಲ್ಲಿ ನೀರು ಸೋರ್ತಿರೋದು ಇದೇ ಮೊದಲ ಬಾರಿಯಲ್ಲ. 2018ರಲ್ಲೂ ಕೂಡ ಸೋರ್ತಾ ಇತ್ತು. 1964ರಲ್ಲಿ ನಿರ್ಮಾಣ ಆಗಿರೋ ಈ ಜಲಾಶಯ 2.74 ಕಿಲೋಮೀಟರ್ ಉದ್ದ ಇದೆ. 193 ಅಡಿ ಎತ್ತರ ಇದೆ. ಇದರ ಟೋಟಲ್ ನೀರಿನ ಕೆಪಾಸಿಟಿ 151.75 ಟಿಎಂಸಿ. ಅಂದರೆ ಕೆಆರ್ಎಸ್ ಡ್ಯಾಂಗಿಂತ 3 ಪಟ್ಟು ಹೆಚ್ಚಿನ ಸಾಮರ್ಥ್ಯ. ಕೆಆರ್ಎಸ್ 49 ಟಿಎಂಸಿ. ಟಿಬಿ ಡ್ಯಾಂ ಆಲಮಟ್ಟಿ ಡ್ಯಾಂಗಿಂತ ಹೆಚ್ಚಿನ ನೀರಿನ ಕೆಪಾಸಿಟಿ ಇದೆ. ಇದರ ಜಲಾನಯನ ಪ್ರದೇಶ 1991 ಚದರ ಕಿಲೋಮೀಟರ್ ಇದೆ. ಸೊ ಇಂಥ ಡ್ಯಾಮ್ ಅಲ್ಲೇ ಈಗ ಮತ್ತೆ ನೀರು ಸೋರಿಕೆ ಆಗ್ತಿರೋದು ಕಳವಳಕ್ಕೆ ಕಾರಣ ಆಗಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಬೇಗ ಸರಿ ಮಾಡಕ್ಕೆ ದೇವರಿಂದಲೂ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಹೇಳಿಕೆಗೆ ಜನರಿಂದ ಖಂಡನೆ ವ್ಯಕ್ತವಾಗಿದೆ. ದೀಪಾವಳಿ ಹಬ್ಬದ ದಿನ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ಗೋಪೂಜೆ ನೆರವೇರಿಸಬೇಕು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಿಳಾ ಭಕ್ತಾದಿಗಳು ಅರಿಶಿನ ಕುಂಕುಮ ಹಾಗೂ ಹಸಿರು ಬಳೆಯನ್ನು ಅವರಿಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ತನ್ನ ಅಧೀನದಲ್ಲಿರೋ ಮುಜರಾಯಿ ಅಧೀನದಲ್ಲಿರೋ ದೇವಸ್ಥಾನಗಳಿಗೆ ಆದೇಶ ಹೊರಡಿಸಿದೆ. ಏನೋ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿತ್ತು. ಪುರುಷರಿಗೆ ನಿಂತ್ಕೊಳ್ಳೋಕು ಜಾಗ ಇಲ್ಲ, ಬಹಳ ಸಂಕಟ ಅನುಭವಿಸ್ತಾ ಇದ್ದಾರೆ, ಮಾತಾಡಕ್ಕೂ ಆಗ್ತಿಲ್ಲ ಅನ್ನೋ ಆರೋಪ ಇತ್ತು. ಸೊ ಈಗ ಪುರುಷರಿಗೆ ಮೀಸಲಿರೋ ಸೀಟ್ನಲ್ಲಿ ಪುರುಷರೇ ಕುಳಿತುಕೊಳ್ಳುವಂತೆ ನೋಡಿಕೊಳ್ಳಿ ಅಂತ ಮೈಸೂರಿನ ಕೆಎಸ್ಆರ್ಟಿಸಿ ಘಟಕ ಸೂಚಿಸಿದೆ. ಏನೋ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ವಿಳಂಬವಾಗಿರೋ ಗೃಹಲಕ್ಷ್ಮಿ ಹಣವನ್ನ ಇನ್ನೊಂದು ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಸ್ತೆ ಅಪಘಾತ ಆಗಿ ನಾನು ವಿಶ್ರಾಂತಿಯಲ್ಲಿ ಇದ್ದಿದ್ರಿಂದ ಹಣ ಬಿಡುಗಡೆಗೆ ಸ್ವಲ್ಪ ವಿಳಂಬವಾಗಿದೆ. ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದು ಶೀಘ್ರ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಚಿವರಿಗೆ ಚೂರು ಹುಷಾರಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಆದ್ರೆ ಹಾಗಾದ್ರೆ ಸರ್ಕಾರ ಕೆಲಸನೇ ನಡೆಯೋದಿಲ್ವಾ? ಹಾಗಾದ್ರೆ ಬಹಳ ವಿಚಿತ್ರ ಸ್ಟೇಟ್ಮೆಂಟ್ ಇದು. ಬೆಂಗಳೂರಲ್ಲಿ ಮಧ್ಯರಾತ್ರಿ ಮಾರಕಾಸ್ತ್ರ ಹಿಡಿದು ವೀಲಿಂಗ್ ಮಾಡಿದ 11 ಪುಂಡರನ್ನ ಬಂಧಿಸಲಾಗಿದೆ. ನಯೀಂ ಪಾಷಾ, ಅರಫತ್, ಸಾಹಿಲ್ ಹುಸೇನ್, ನಜ್ಮತ್, ಅದ್ನನ್ ಪಾಷಾ, ನಿಯಾಮತುಲ್ಲಾ ಸೇರಿದಂತೆ 11 ಆರೋಪಿಗಳನ್ನ ಬಂಧಿಸಲಾಗಿದೆ. ವೀಲಿಂಗ್ಗೆ ಬಳಸಿದ 7 ಬೈಕ್ಗಳನ್ನು ಕೂಡ ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ. ಇವರೆಲ್ಲ ಶಬೆ ಭಾರತ್ ಹಬ್ಬದ ಪ್ರಯುಕ್ತ ವೀಲಿಂಗ್ ಮಾಡೋಕೆ ಪ್ಲಾನ್ ಮಾಡಿದ್ರಂತೆ. ಹಬ್ಬಕ್ಕೆ ವೀಲಿಂಗ್. ಆಹಾ, ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ಕೇಳಿಬಂದಿತ್ತು. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಏನ್ ಮಾಡ್ತಾ ಇದ್ದೀರಾ ನೀವು ಅಂತ. ಅದಾದ್ಮೇಲೆ ಡಿಜೆಹಳ್ಳಿ, ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಯಿತು. ಪೊಲೀಸರು ಈಗ ಇವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ ಬೈಕ್ ಸಮೇತ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ನಡೆಸ್ತಾ ಇರೋ 2023-24ನೇ ಸಾಲಿನ 384 ಕೆಎಎಸ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ತಡೆ ಬಿದ್ದಿದೆ. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕೆಎಸ್ಎಟಿ ಮಧ್ಯಂತರ ತಡೆ ನೀಡಿದೆ. ಅಂದಹಾಗೆ ಕೆಪಿಎಸ್ಸಿ 2 ಬಾರಿ ನಡೆಸಿದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾಂತರದಲ್ಲಿ ಲೋಪದೋಷಗಳನ್ನು ಮಾಡಿತ್ತು. ಇದಕ್ಕೆ ಅಭ್ಯರ್ಥಿಗಳು, ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಇದಕ್ಕೆ ಕಿಮ್ಮತ್ತು ಕೊಡದ ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ 1:15 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನ ಪ್ರಕಟಿಸಿತ್ತು. ಜನವರಿ 29ನೇ ತಾರೀಕು ಮುಖ್ಯ ಪರೀಕ್ಷೆ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಿತ್ತು. ಈ ಸಂಬಂಧ ಡಿ ಪವಿತ್ರ ಸೇರಿದಂತೆ 51 ಅಭ್ಯರ್ಥಿಗಳು ಕೆಪಿಎಸ್ಸಿ ವಿರುದ್ಧ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಗೆ ಅರ್ಜಿ ಹಾಕಿದ್ರು. ಈಗ ನ್ಯಾಯಮಂಡಳಿ ಅರ್ಜಿ ವಿಚಾರಣೆ ಮಾಡಿದೆ. ಈ ಹಿಂದಿನ ದೋಷಗಳನ್ನು ಸರಿಪಡಿಸದೆ ಮುಖ್ಯ ಪರೀಕ್ಷೆ ನಡೆಸೋಕೆ ಕೆಪಿಎಸ್ಸಿ ಹೇಗೆ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೂ ಕೆಪಿಎಸ್ಸಿ ಜನವರಿ 29ನೇ ತಾರೀಕು ಹೊರಡಿಸಿದ ಮುಖ್ಯ ಪರೀಕ್ಷೆ ಅಧಿಸೂಚನೆಯನ್ನ ಮುಂದಿನ ವಿಚಾರಣೆವರೆಗೆ ಅಮಾನತಿನಲ್ಲಿ ಇಡಲಾಗಿದೆ. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಉತ್ತರ ಪ್ರದೇಶದ ಸಂಬಲ್ ಹಿಂಸಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಪ್ರಕರಣದಲ್ಲಿ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್ ಅವರನ್ನ ಹತ್ಯೆ ಮಾಡೋಕೆ ಸ್ಕೆಚ್ ಹಾಕಲಾಗಿತ್ತು ಅಂತ ಪೊಲೀಸರು ಹೇಳಿದ್ದಾರೆ. ಹಿಂಸಾಚಾರಕ್ಕೆ ಮುಖ್ಯವಾಗಿ ಆಯುಧ ಸಪ್ಲೈ ಮಾಡಿರುವ ಆರೋಪದ ಮೇಲೆ ಗುಲಾಮ್ ಅನ್ನೋದನ್ನು ಬಂಧಿಸಲಾಗಿತ್ತು. ಈತನ ವಿಚಾರಣೆ ವೇಳೆ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಅಂತ ಸಂಬಲ್ನ ಎಸ್ಪಿನೇ ಮಾಹಿತಿ ನೀಡಿದ್ದಾರೆ. ಹಿಂಸಾಚಾರ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. 124 ಆರೋಪಿಗಳ ವಿರುದ್ಧ ಬರೋಬ್ಬರಿ 3,000 ಪುಟಗಳ ಚಾರ್ಜ್ ಶೀಟ್.
ಸಲ್ಲಿಸಲಾಗಿದೆ. ಇದರಲ್ಲಿ ಸಮಾಜವಾದಿ ಪಾರ್ಟಿ ಸಂಸದ ಜಿಯಾವುರ್ ರೆಹಮಾನ್ ಬಾರ್ಕ್ ಮತ್ತು ಮಾಜಿ ಎಂಎಲ್ಎ ಇಕ್ಬಾಲ್ ಮೊಹಮ್ಮದ್ರ ಮಗ ಸೊಹೇಲ್ ಇಕ್ಬಾಲ್ ಪ್ರಮುಖ ಆರೋಪಿ ಅಂತ ಗುರುತಿಸಲಾಗಿದೆ. ಈ ಚಾರ್ಜ್ ಶೀಟ್ನಲ್ಲಿರುವ ಆರೋಪಿಗಳ ಪೈಕಿ ಕೆಲವರು ಆಲ್ರೆಡಿ ಜೈಲಿನಲ್ಲಿದ್ದಾರೆ. ಅಂದಹಾಗೆ ನವೆಂಬರ್ 24ನೇ ತಾರೀಕು ಮಸೀದಿ ಸರ್ವೆ ವಿರೋಧಿಸಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿತ್ತು. ದೊಡ್ಡ ಗಲಾಟೆಯಾಗಿತ್ತು. ಗಲಭೆ ವೇಳೆ ಗುಂಡಿನ ದಾಳಿಯಾಗಿ 4 ಜನ ಪ್ರಾಣನು ಕಳ್ಕೊಂಡಿದ್ರು, ಅನೇಕರು ಗಾಯಗೊಂಡಿದ್ರು ಕೂಡ. ಜನವರಿ 13ರಿಂದ ಶುರುವಾಗಿರೋ ಪ್ರಯಾಗ್ರಾಜ್ನ ಕುಂಭಮೇಳ ಯುಪಿ ಆರ್ಥಿಕತೆಗೆ ಮಹತ್ವದ ಕೊಡುಗೆಯನ್ನು ಕೊಡ್ತಾ ಇದೆ. ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಲಾಭ ಆಗಬಹುದು ಅಂತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಇನ್ನು ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲಿನ ನೀರು ಕಲುಷಿತವಾಗಿಲ್ಲ, ಅದು ಕುಡಿಯೋಕೆ ಯೋಗ್ಯ ಅಂತ ಯೋಗಿ ಆದಿತ್ಯನಾಥ್ ಹೇಳಿಕೆಗೆ ಗಾಯಕ ವಿಶಾಲ್ ದದ್ಲಾನಿ ರಿಯಾಕ್ಟ್ ಮಾಡಿದ್ದಾರೆ. ಕುಡಿಯೋಕೆ ಯೋಗ್ಯವಾಗಿದ್ದರೆ ಸಾರ್ವಜನಿಕವಾಗಿ ಕುಡಿದು ತೋರಿಸಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕುಂಭಮೇಳಕ್ಕೆ ಹೋಗ್ತಿರುವಾಗ ಇನ್ನೊಂದು ಭೀಕರ ರಸ್ತೆ ಅಪಘಾತ ಉಂಟಾಗಿದೆ. ಪರಿಣಾಮ ಬೀದರ್ ಮೂಲದ 5 ಪ್ರಾಣ ಕಳ್ಕೊಂಡಿದ್ದಾರೆ. ಕರ್ನಾಟಕದ ಬೀದರ್ ಮೂಲದವರು 7 ಜನ ಗಂಭೀರ ಗಾಯಗೊಂಡಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿ ಬಳಿ ಈ ಅಪಘಾತ ಉಂಟಾಗಿದೆ. ಈ ಅಪಘಾತದ ಬಗ್ಗೆ ಮಾತನಾಡಿರುವ ಸಚಿವ ಈಶ್ವರ್ ಖಂಡ್ರೆ, ಮೃತ 5 ಜನರ ಮೃತದೇಹಗಳನ್ನು ತರೋಕೆ ವ್ಯವಸ್ಥೆ ಮಾಡಲಾಗಿದೆ, ಗಾಯಾಳುಗಳಿಗೆ ಚಿಕಿತ್ಸೆ ಕೊಡೋಕು ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಮೃತ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಗಾಯಾಳುಗಳ ಕುಟುಂಬಕ್ಕೆ ಸೂಕ್ತ ನೆರವನ್ನ ಕೊಡ್ತೀವಿ ಅಂತ ಘೋಷಿಸಿದ್ದಾರೆ. ಏನು ಇತ್ತೀಚೆಗಷ್ಟೇ ತೆಲಂಗಾಣ ಮತ್ತು ಆಂಧ್ರ ಸರ್ಕಾರ ರಂಜಾನ್ ದಿನಗಳಲ್ಲಿ ಮುಸ್ಲಿಮರು ಸ್ವಲ್ಪ ಬೇಗ 4 ಗಂಟೆಗೇನೆ ಕಚೇರಿಯಿಂದ ಹೋಗೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಇದೀಗ ಕರ್ನಾಟಕದಲ್ಲೂ ಇಂತಹದ್ದೇ ಬೇಡಿಕೆ ಬಂದಿದೆ. ಕರ್ನಾಟಕ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ವೈ ಸೈಯದ್ ಮತ್ತು ಎಆರ್ಎಂ ಹುಸೇನ್ ಸಿಎಂ ಸಿದ್ದರಾಮಯ್ಯ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಆಂಧ್ರ ತೆಲಂಗಾಣದಲ್ಲೆಲ್ಲ ಬೇಗ ಮನೆಗೆ ಹೋಗೋಕೆ ಅವಕಾಶ ಕೊಟ್ಟಿದ್ದಾರೆ, ನಮಗೂ ಆ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲೂ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡು ಕಾಡು ಸುಟ್ಟು ಹೋಗಿದೆ. ಯಾರೋ ಕಿಡಿಗೇಡಿಗಳು ಧೂಮಪಾನ ಮಾಡೋಕೆ ಹೋಗಿ ಈ ಘಟನೆ ಆಗಿರೋ ಶಂಕೆ ಇದೆ. ಅರಣ್ಯ ಸಿಬ್ಬಂದಿ ಬೆಂಕಿ ನಂದಿಸೋ ಪ್ರಯತ್ನವನ್ನು ನಡೆಸಿದ್ರು. ಏನೋ ಬೆಂಗಳೂರಿನ ಕೋರಮಂಗಲದಲ್ಲಿ ಮಹಿಳೆಯೊಬ್ಬರ ಮೇಲೆ ಸಾಮೂಹಿಕ ಅತ್ಯಾಚಾರದ ಘಟನೆಯಾಗಿದೆ. ಗುರುವಾರ ಮಧ್ಯರಾತ್ರಿ ಈ ಘಟನೆಯಾಗಿದೆ. ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದಿಲ್ಲಿಯ ಲೇಡಿ ಡಾನ್ ಖ್ಯಾತಿಯ ಝೋಯಾ ಖಾನ್ ಅನ್ನೋ ಮಹಿಳೆಯನ್ನ ದಿಲ್ಲಿಯ ಸ್ಪೆಷಲ್ ಸೆಲ್ ಪೊಲೀಸರು ಹಿಡಿದು ಹಾಕಿದ್ದಾರೆ. 1 ಕೋಟಿ ಮೌಲ್ಯದ ಮಾದಕ ವಸ್ತು ಸಹಿತ ಆಕೆಯನ್ನ ಹಿಡಿಯಲಾಗಿದೆ. ಈಕೆ ಹಲವು ವರ್ಷಗಳಿಂದ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ಲು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅರೆಸ್ಟ್ ಮಾಡಕ್ ಆಗಿರಲಿಲ್ಲ ಅಂತ ಪೊಲೀಸರು ಇದುವರೆಗೂ ಹೇಳ್ತಾ ಇದ್ರು. ಈಗ ಕಡೆಗೂ ಅರೆಸ್ಟ್ ಮಾಡಲಾಗಿದೆ. ಬಿಹಾರದಲ್ಲಿ ಗೂಂಡಾ ಸಂಸ್ಕೃತಿ ಕಮ್ಮಿ ಆಗ್ತಾ ಬರ್ತಿದೆ ಅಂತ ಅನ್ಕೊಳ್ತಿರುವಾಗಲೇ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈಗಿನ ಹುಡುಗರು ರೆಡಿ ಆದಂಗೆ ಕಾಣಿಸ್ತಾ ಇದೆ. ಅಲ್ಲಿ ಶಾಲೆಯ 10ನೇ ತರಗತಿ ಪರೀಕ್ಷೆಯಲ್ಲಿ ನಕಲು ಮಾಡೋ ವಿಚಾರಕ್ಕೆ 2 ಹುಡುಗರು ಗುಂಪು ನಡುವೆ, ವಿದ್ಯಾರ್ಥಿಗಳ ಗುಂಪಿನ ನಡುವೆ ಗಲಾಟೆ ಶುರುವಾಗಿ ಲಾಸ್ಟಿಗೆ ಗುಂಡು ಹಾರಿಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಕೊಲೆಯಲ್ಲಿ ಅಂತ್ಯ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾನೆ, ಹುಡುಗ ವಿದ್ಯಾರ್ಥಿ. 2 ಗಂಭೀರ ಗಾಯಗೊಂಡಿದ್ದಾರೆ. ಬಿಹಾರದ ರೋಹ್ತಾಸ್ ಜಿಲ್ಲೆಯಲ್ಲಿ ಆಗಿದೆ. ಈ ಶಾಲೆ ಹುಡುಗರ ಕೈಯಲ್ಲಿ ಬಂದೂಕೆಲ್ಲಿಂದ ಬಂತು, ಕಾಪಿ ಮಾಡೋದಲ್ಲದೆ ಬಂದೂಕೆಲ್ಲ ಹಿಡ್ಕೊಂಡ್ ಬಂದಿದ್ದಾರೆ ಶಾಲೆಗೆ. ಅಂದ್ರೆ ಏನು ಗ್ಯಾಂಗ್ಸ್ಟರ್ಗಳಾಗೋಕೆ ಹೊರಟಿದ್ದಾರೆ ಚಿಕ್ಕ ಮಕ್ಕಳು ಅನ್ನೋದು ಇಲ್ಲಿ ಎಲ್ಲರಿಗೂ ಬಹಳ ಆತಂಕ ಕಾರಣ ಆಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ದಕ್ಷಿಣ ಆಫ್ರಿಕಾ ಭೇಟಿಯಲ್ಲಿರೋ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ G20 ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಇದರ ಸೈಡ್ ಲೈನ್ಸ್ ನಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯೀರನ್ನ ಮೀಟ್ ಮಾಡಿದ್ದಾರೆ. ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಇದೇ ವೇಳೆ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗಿ ಲವ್ರೋವ್ರನ್ನ ಕೂಡ ಮೀಟ್ ಮಾಡಿದ್ದಾರೆ. ಈ ಬಗ್ಗೆ ಜೈಶಂಕರ್ ಫೋಟೋ ಹಂಚಿಕೊಂಡಿದ್ದಾರೆ. ಇಂದು ಕೂಡ ಭಾರತದ ಷೇರುಪೇಟೆ ಲಾಸ್ ಮಾಡಿಕೊಂಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 424 ಪಾಯಿಂಟ್ ಬಿದ್ದು 75,311ಕ್ಕೆ ತಲುಪಿದೆ. ನಿಫ್ಟಿ 117 ಪಾಯಿಂಟ್ಸ್ ಬಿದ್ದು 22,795ಕ್ಕೆ ರೀಚ್ ಆಗಿದೆ. ಆಟೋ ಮತ್ತು ಫಾರ್ಮಾ ಸ್ಟಾಕ್ಗಳು ಕಳಪೆ ಪ್ರದರ್ಶನ ತೋರಿಸಿ ಷೇರುಪೇಟೆಯನ್ನ ಲಾಸ್ಗೆ ಎಳ್ಕೊಂಡು ಹೋಗಿವೆ. ಷೇರುಪೇಟೆಯಲ್ಲಿ ಸೆಲ್ಲಿಂಗ್ ಪ್ರೆಷರ್ ಮುಂದುವರೆದಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ಟ್ರಂಪ್ರ ಟ್ಯಾರಿಫ್ ಬಗ್ಗೆ ಹೂಡಿಕೆದಾರರ ಕಳವಳ, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಮಹೀಂದ್ರ ಅಂಡ್ ಮಹೀಂದ್ರ, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಅದಾನಿ ಪೋರ್ಟ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಮತ್ತು ಟಾಟಾ ಮೋಟಾರ್ಸ್ ಷೇರುಗಳು ಲಾಸ್ ಮಾಡಿಕೊಂಡಿವೆ. ಆದರೆ ಟಾಟಾ ಸ್ಟೀಲ್, SBI ಲೈಫ್ ಇನ್ಶೂರೆನ್ಸ್ ಕಂಪನಿ, ಐಷರ್ ಮೋಟಾರ್ಸ್, ಲಾಸನ್ ಅಂಡ್ ಟ್ಯೂಬ್ರೋ ಷೇರುಗಳು ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಡೌನ್ ಆಗಿ ₹86.71 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹428 ಕಮ್ಮಿಯಾಗಿ ₹86,092 ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹392 ಕಮ್ಮಿಯಾಗಿ ₹78,860 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹642 ಕಮ್ಮಿಯಾಗಿ ₹97,147 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.